ನಾಳೆನೇ ಎಕ್ಸಾಮು. ನೀವಿಬ್ರು ಟೈಮ್ ವೇಸ್ಟ್ ಮಾಡಬೇಡಿ, ರಾತ್ರಿ ಎಲ್ಲ ಕುತ್ಕೊಂಡು ಓದಿ. ಸ್ಕಂದ, ಏನ್ರಿ ಇವನು ಹೀಗೆ ಹೇಳಿ ಹೋಗ್ಬಿಟ್ಟ? ನಾವು ಅಷ್ಟೆಲ್ಲ ಓದ್ಕೊಂಡಿದ್ರು ಎಲ್ಲ ತಪ್ಪು ತಪ್ಪು ಅಂದ್ಬಿಟ್ಟ. ತಪ್ಪುತ್ತಾ? ರಾತ್ರಿ ಇಡೀ ಓದ್ಲೇಬೇಕು ಅಂತ ಹೇಳಿದಾನಲ್ಲ. ಹೋಗು, ಟೀ ಆದ್ರೂ ಮಾಡೋಗು. ಸರಿ. ಗುಲಾಬಿ ಗಿಡದಲ್ಲಿ ಮಾತ್ರ ಮುಳ್ಳಿರುತ್ತೆ ಅನ್ಕೊಂಡಿದ್ದೆ, ಆದರೆ ಈ ಎಜುಕೇಷನಲ್ಲಿ ಕೈ ಇಟ್ ಕಡೆ ಎಲ್ಲ ಮುಳ್ಳು. ಏನಪ್ಪಾ ಭಗವಂತ ನಿನ್ ಲೀಲೆ. ಇದು ನನ್ನ ಲೀಲೆ ಅಲ್ಲ ಶಿವಪ್ರಸಾದ್. ಓಹ್, ಬಂದ್ಯಾ? ನಿನಗೆ ಕಾಯ್ತಾ ಇದ್ದೆ. ನನಗೆ ಒಂದು ಡೌಟು. ಗೋಡೆ ನೋಡ್ಕೊಂಡು ಏನೋ ಮಾತಾಡ್ತಿದ್ಯಾ? ಅಯ್ಯೋ ಅಪ್ಪ, ಇದು ನಿನಗಲ್ಲ, ನೀನು ಸುಮ್ಮನೆ ಓದ್ಕೊಳಪ್ಪ. ಇದು ನಿನ್ನ ಲೀಲೆ ಅಲ್ಲ ಅಂತ ಹೇಳ್ದಿಯಲ್ಲ. ನನ್ನ ಮಗ ನಾವಿಷ್ಟು ದಿವಸ ಹೇಳಿದ್ದೀನಲ್ಲ, ನಮಗೆ ತಿರುಗಿಸಿ ಹೇಳ್ಬಿಟ್ಟು ಹೋದ ಇದು ಶಿವಲೀಲೆ ಅಲ್ಲದೆ ಇನ್ನೇನು. ಒತ್ತಾಯದಿಂದ ವಿದ್ಯೆ ಮತ್ತು ಮನಸ್ಸು ಎರಡನ್ನೂ ಪಡ್ಕೊಳಕ್ಕಾಗಲ್ಲ ಶಿವಪ್ರಸಾದ್. ಅಯ್ಯೋ, ಒಲಿಯೋದೇನು ಬೇಡ ಭಗವಂತ. ಅದು ಒಲಿದು ನಾನೇನು IAS ಬರಿಬೇಕು? ನಾನು ಎಷ್ಟು ಓದಿದ್ದೀನೋ ಅಷ್ಟು ನೆನಪಿದ್ರೆ ಸಾಕು. ದಯವಿಟ್ಟು ನನಗೆ ನೆನಪಿನ ಶಕ್ತಿ ಕೊಡು. ಇನ್ನೊಂದು 5 ನಿಮಿಷ ನಾನು ಇಲ್ಲಿದ್ದರೆ ನನಗಿರೋ ನೆನಪಿನ ಶಕ್ತಿ ಹೊರಟೋಗ್ಬಿಡುತ್ತೆ. ಒಬ್ಬನೇ ಕೂತ್ಕೊಂಡು ತಿಕ್ಕ ಥರ ಮಾತಾಡ್ತಿದ್ದೇನೆ. ಹಾ, ನೆನಪಿನ ಶಕ್ತಿ ಕೊಡು ಭಗವಂತ. ನೆನಪು ಅನ್ನೋದು ಶಕ್ತಿ ಅಲ್ಲ ಶಿವಪ್ರಸಾದ್, ಅದು ಮಾಯೆ. ಕೆಲವರಿಗೆ ಅದು ವರ, ಮತ್ತೆ ಕೆಲವರಿಗೆ ಶಾಪ. ನಿನ್ ಜೀವನದಲ್ಲಿ ಆಗಿರೋ ಕಹಿ ಘಟನೆನ ನೀನು ಈಗ ನೆನೆಸ್ಕೊಂಡ್ರೆ ನಿನಗೆ ನಗು ತರಿಸುತ್ತೆ. ಹಾಗೆ ನಿನ್ ಜೀವನದಲ್ಲಿ ನೀನು ಅನುಭವಿಸಿರೋ ಖುಷಿ ಸಂದರ್ಭನ ನೆನೆಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ತರಿಸುತ್ತೆ. ಇದೇ ನೆನಪಿನ ಮಾಯೆ. ಆದ್ರೆ ವಿದ್ಯೆ ಅನ್ನೋದು ನೆನಪಿನ ಶಕ್ತಿಯನ್ನು ಅಳೆಯುವಂತ ಮಾನದಂಡ ಅಲ್ಲ. ಅದು ಜ್ಞಾನದ ಹಸಿವನ್ನು ನೀಗಿಸೋ ಮೃಷ್ಟಾನ್ನ. ಅಯ್ಯೋ ಭಗವಂತ, ನಿಮ್ಮ ಕಡೆ ಸ್ಕೂಲ್ ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಕಷ್ಟ ನಿನಗೆ ಗೊತ್ತಾಗಲ್ಲ. ಗಣೇಶಂಗೆ, ಸುಬ್ರಹ್ಮಣ್ಯಂಗೆ ಸ್ಕೂಲ್ ಸೀಟ್ ಕೊಡ್ಸೋದಕ್ಕೆ ನೀನು ಓಡಾಡಿದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಮ್ಮ ಕಷ್ಟ ಏನು ಅಂತ. ಅಲ್ಲ, ನಮ್ಗೆ ಅಟ್ಲೀಸ್ಟ್ ಡಿಗ್ರಿ ಇದೆ, ನಿನಗೆ ಅದೂ ಇಲ್ಲ. ಬರ್ಕೊಡ್ತೀನಿ, ನೀನೇನಾದರೂ ಭೂಲೋಕದಲ್ಲಿ ಸ್ಕೂಲ್ ಸೀಟ್ಗೆ ಓಡಾಡಿದಿದ್ರೆ ಖಂಡಿತ ಸಿಗ್ತಾ ಇರಲಿಲ್ಲ. ನನ್ನ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ ಶಿವಪ್ರಸಾದ್. ಗೊತ್ತು, ನನಗೆ ಗೊತ್ತು. ಅದಕ್ಕೆ ನೀನು ಹೀಗೆ ಆಡ್ತಾ ಇದೆಯಾ. ಭಗವಂತ, ಸ್ಕಂದನ್ಗೊಂದು ಸೀಟ್ ಸಿಕ್ಕರೆ ಅಷ್ಟೇ ಸಾಕು. ಪ್ಲೀಸ್ ಡೂ ಸಮಥಿಂಗ್. ಗೊತ್ತು ನೀನೇನು ಮಾಡಲ್ಲ ಅಂತ. ಅಟ್ಲೀಸ್ಟ್ ನಾಳೆ ಪರೀಕ್ಷೆ ಚೆನ್ನಾಗಾಗುತ್ತಾ ಅದನ್ನಾದರೂ ಹೇಳು. ಅಕ್ಷರ ಎದೆಗೆ ಬಿದ್ದಾಗ ವಿದ್ಯೆ ಸಿಗುತ್ತೆ. ಮನುಷ್ಯ ಜಾರ್ ಬಿದ್ದಾಗ ಬುದ್ಧಿ ಬರುತ್ತೆ. ನಾಳೆ ಇದನ್ನೇ ನಿರೀಕ್ಷಿಸಬಹುದು. ಜಾರ್ ಬೀಳೋದ? ಯು ಮೀನ್ ಸ್ಲಿಪ್ಪಿಂಗ್ ಆ್ಯಂಡ್ ಫಾಲಿಂಗ್? ಅಂದರೆ ಬನಾನಾ ಸಿಪ್ಪೆ ಮೇಲೆ ಕಾಲಿಡ್ತೀವ ಅಥವಾ ಕೆಸರಲ್ಲಿ ಕಾಲಿಡ್ತೀವ? ವಾಟ್ ಆರ್ ಯು ಟೆಲ್ಲಿಂಗ್? ಭಗವಂತ, ಭಗವಂತ ಕೈ ಕೊಟ್ಟ, ಈ ಸರಸ್ವತಿನೇ ಗಟ್ಟಿ. ಎಲ್ಲರೂ ಕೊಟ್ಟಿರೋ ಪೇಪರಲ್ಲಿ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಮಗು ಹೆಸರು ಬರೀರಿ. ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. ಮೇಡಮ್, ಎಕ್ಸ್ಟ್ರಾ ಶೀಟ್ ಏನಾದರೂ ಬೇಕಾದರೆ ಕೊಡ್ತೀರಾ? ಸರ್, ಕೊಟ್ಟಿರೋದೇ MCQs. ಇದ್ರ ಮಧ್ಯೆ ಅಡಿಷನ್ ಶೀಟ್ ಅವಶ್ಯಕತೆ ಇಲ್ಲ. ಬೇರೆ ಏನಾದರೂ ಡೌಟ್ ಇದ್ರೆ ಕೇಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಲ್ಲ ನಾವು ಓದಿರೋದೇ ಬಂದಿದೆ ಅಲ್ಲ. ಸದ್ಯ ದೇವ್ರ ದೊಡ್ಡ ನಮ್ಮ ಸ್ಕಂದಂಗೆ ಸೀಟ್ ಗ್ಯಾರಂಟಿ. ನಾವು ಸ್ಕೂಲು ಕಾಲೇಜಲ್ಲಿದ್ದಾಗ ಎಕ್ಸಾಮ್ ಇನ್ನೇನು 5 ನಿಮಿಷ ಇದೆ ಅನ್ನೋವಾಗ ಓದ್ಬಿಟ್ಟು ಹೋಗ್ತಾ ಇದ್ವಿ. ಅಂಥದ್ರಲ್ಲಿ ಸ್ವಲ್ಪ ತೋರಿಸಿ ಸರ್. ಅದು ಅಧರ್ಮ, ಅನ್ಯಾಯ, ಅಕ್ರಮ, ನಮಗೆಲ್ಲ ತೋರಿಸೋದಿಲ್ಲ. ಏನದು ಮಾತು? ಏನಿಲ್ಲ ಮೇಡಮ್, ಪೇಪರ್ ತುಂಬ ಈಸಿ ಇದೆ ಅಲ್ವಾ ಅಂತ ಹೇಳಿದ್ರು, ಅದಕ್ಕೆ ನಾನು ಹೌದು ಅಂತ ಹೇಳಿದೆ ಅಷ್ಟೇ. ಹೌದಾ? ವೆರಿ ನೈಸ್. ಬರೀರಿ ಬರೀರಿ. ಮೇಡಮ್, ಒಂದು ಡೌಟು. ಮೊದಲನೇ ಕ್ವಶನ್ಗೆ ಆನ್ಸರ್ ಏನು? ಹೌ ಡೇರ್ ಯು? ಯಾರಾದರೂ ಎಕ್ಸಾಮಲ್ಲಿ ಆನ್ಸರ್ ಕೇಳ್ತಾರೇನ್ರಿ? ಮ್ಯಾಮ್, ಆಗ್ಲಿಂದ
ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಅಂತ ಕೇಳ್ತಾ ಇದ್ರಲ್ಲ, ಬಂತು ಕೇಳಿದ್ರು. ಸರ್ ನಾನು ಹೇಳಿದ್ದು ಕ್ವಶನಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ, ಆನ್ಸರಲ್ಲ. ಸರ್ ನನಗೇನು ಗೊತ್ತಾಗ್ತಿಲ್ಲ ಸರ್. ಇದು ನನ್ನ ಮಗನ ಭವಿಷ್ಯದ ಪ್ರಶ್ನೆ ಸರ್. ಪ್ಲೀಸ್ ಸರ್ ಹೇಳ್ಕೊಡಿ ಸರ್. ಜನರಲ್ ಮ್ಯಾನೇಜರ್ ತಾನೆ, ಜನರಲ್ ಏನೋ ಬರೀರಿ. ನೀವು ಬಿಸ್ನೆಸ್ ಹೆಡ್ ಅಲ್ವಾ, ಹೇಳ್ಕೊಡಿ ಸರ್ ಪ್ಲೀಸ್. ಹೇಳ್ಕೊಡೋದು ತಪ್ಪು, ಆದರೆ ಏನು ಬಿಡ್ತಾ ಇಲ್ವೇ? ಏನು ಮಾಡಲಿ? ಹಾಂ, ನನ್ನ ಅಂತರಾತ್ಮನ ಕೇಳ್ಕೊಡ್ತೀನಿ. ಇವತ್ತು ನೊಬೆಲ್ ಪ್ರಶಸ್ತಿ ತೊಗೊಂಡಿರೋ ಎಷ್ಟೋ ಜನಗಳ ತಂದೆ ತಾಯಿಗಳು ಅನಕ್ಷರಸ್ಥರಾಗಿದ್ದರು, ಆದರೆ ಇವರು ತಂದೆ ತಾಯಿಗೆ ಎಕ್ಸಾಮ್ ಮಾಡ್ತಿದ್ದಾರೆ. ಇದು ತಪ್ಪು ಅಂದಮೇಲೆ ನಾನು ಇವ್ರಿಗೆ ಹೇಳ್ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಕರೆಕ್ಟ್, ನನ್ನ ಅಂತರಾತ್ಮ ಹೇಳಿದ್ದೆ ಕರೆಕ್ಟ್. ನಾನು ಇವ್ರಿಗೆ ಹೇಳ್ಕೊಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಫಸ್ಟ್ ಎ, ಸೆಕೆಂಡ್ ಬಿ, ಥರ್ಡ್ ಸಿ, ಫೋರ್ತ್ ಡಿ. ವಾಟ್? ಅದೇ ಮೇಡಮ್, ಫಸ್ಟ್ ಎ, ಸೆಕೆಂಡ್ ಬಿ, ಥರ್ಡ್ ಸಿ, ಫೋರ್ತ್ ಡಿ. ಈ ಕ್ಲಾಸಲ್ಲಿ ಓದ್ತಾ ಇರೋ ಮಕ್ಕಳೆಲ್ಲ ನಿಮ್ಮನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು. ಪಂಕಜ ಮೇಡಮ್ ಇಸ್ ಅವರ್ ಫೇವರೇಟ್ ಟೀಚರ್ ಅಂತ ಹೇಳ್ತಾ ಇದ್ರು ಮೇಡಮ್. ಹೋ, ಇಸ್ ಇಟ್? ಐ ಸೋ ಗ್ಲಾಡ್. ಅಷ್ಟೇ ಅಲ್ಲ ಮೇಡಮ್, ಫಿಫ್ತ್ ಡಿ, ಸಿಕ್ಸ್ತ್ ಸಿ, ಸೆವೆಂತ್ ಎ, ಏಯ್ತ್ ಬಿ. ಈ ಮಕ್ಕಳಂತೂ ನಿಮ್ಮನ್ನ KGF ಗೋಲ್ಡ್ ಅಂತ ಕರಿತಾ ಇದ್ರು ಮೇಡಮ್. ಥ್ಯಾಂಕ್ ಯು ಸರ್, ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್. ಹೀಗೆ ಹೇಳ್ಕೊಡ್ತಿದ್ದೀರಲ್ರಿ, ಅವರೆಲ್ಲ ಪಾಸಾಗಿ ಆಮೇಲೆ ನಮ್ಮ ಸ್ಕಂದಂಗೆ ಸೀಟೇ ಸಿಗಲಿಲ್ಲ ಅಂದರೆ ಏನ್ರಿ ಮಾಡ್ತೀರಾ? ಇರಿ, ಹಣ್ಣನ್ನು ಕಚ್ಚಬೇಕು, ವಿಧಿಯನ್ನು ಹಂಚಬೇಕು. ಇದೇ ಲೋಕಲ್ ಅಲ್ಲ, ಲೋಕಾರೂಢಿ ಮಾತು. ಮೇಡಮ್, ನಿಮ್ಮ ಹತ್ರ ಇನ್ನೊಂದು 2 ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ಮೊದಲನೇ ಮಾತು, ನೀವು ಟೀಚರೇ ಅಲ್ಲ, ಸಾಕ್ಷಾತ್ ಶಾರದೆ. ದಿಸ್ ಇಸ್ 100% ಟ್ರೂ. ಇದು ನನ್ನ ಮಾತಲ್ಲ, ಮಕ್ಕಳು ಹೇಳ್ತಾ ಇರೋ ಮಾತು. ಆಮೇಲೆ 2ನೇ ಮಾತು ಮೇಡಮ್, ಸೆಕೆಂಡ್ ಮಾತು, ನಿಮ್ಮ ಶಾಲೆ ಬಗ್ಗೆ 4 ಜನ 4 ಥರ ಮಾತಾಡ್ತಾರೆ. ದಿಸ್ ಈಸ್ 100% ಫಾಲ್. ಕೊನೆಯದಾಗಿ ಒಂದು ಮಾತು ಮೇಡಮ್, ಲಾಸ್ಟ್ ಮಾತು, ನೀವು ನೋಡೋದಕ್ಕೆ ಸಾಕ್ಷಾತ್ ದೇವಿರ ಥರ ಇದ್ದೀರಾ. ಇದು 100% ಟ್ರೂ. ಸರ್, ನೀವು ಬರೆಯೋದು ಬಿಟ್ಟು ನನ್ನ ಹೊಗಳ್ತಾನೆ ಇದ್ದೀರಲ್ಲ. ವಾಟ್? ಬೆಲ್ ಆಯ್ತು, ನಮ್ದು ಆಯ್ತು. ಹಾಂ, ಎಲ್ಲರೂ ಆನ್ಸರ್ ಶೀಟ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೊರಡಿ. ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಎಲ್ಲರೂ ಹೊರಗಡೆ ವೆಯ್ಟ್ ಮಾಡ್ತೀರಿ, ಕರಿತೀನಿ. ನೀಟಾಗಾಯ್ತಲ್ವಾ ಎಕ್ಸಾಮು? ನೀವು ಹೀಗೆ ನನ್ನ ಎನ್ಕರೇಜ್ ಮಾಡ್ತಾ ಇದ್ರೆ ನೀಟ್ ಎಕ್ಸಾಮ್ ನೀಟಾಗಿ ಬರೆದು ಬಿಡ್ತೀನಿ. ನೀಟಾ? ನಾಟಿ ನಾಟಿ. ಕೂತ್ಕೋಬೋದಾ ಅಂತ ಕೇಳಲ್ವಾ ಸರ್? ಕೇಳಿದ್ರೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಕೂತ್ಕೋಬೋದಾ ಸರ್? ಥ್ಯಾಂಕ್ ಯು ಸರ್. ನಾವು ವಿ ವಿಲ್ ಟೇಕ್ ಯುವರ್ ಪರ್ಸನಲ್ ಇಂಟರ್ವ್ಯೂ. ಎಸ್ ಸರ್. ಪಂಕಜ. ಹಾಂ ಸರ್. ಹೌ ಆನೆಸ್ಟ್ ಆರ್ ಯು? ಇಟ್ಸ್ ಅ ವೆರಿ ನೈಸ್ ಕ್ವಶನ್. ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವರು 1 ತಿಂಗಳ ಮಟ್ಟಿಗೆ ಕಾಶಿ ಯಾತ್ರೆಗೆ ಹೋಗಿದ್ರು. ಆಗ ಅವ್ರ ಮನೆ ಕೀನ ನಮಗೇ ಕೊಟ್ಬಿಟ್ಟು ಹೋಗಿದ್ರು. ದಟ್ ಹಾನೆಸ್ಟ್ ಯಾರು? ಅದು ಅಲ್ಲದೆ ಅವ್ರ ಮನೆಗೆ ಹಾಲು ಹಾಕಕ್ಕೆ ಬಂದವ್ರನ್ನೂ ನಾವು ವಾಪಸ್ ಕಳಿಸಿದ್ದೀವಿ. ಹಾಂ, ಟೈಪ್ ಆಫ್ ಲೆನ್ಸಸ್ ಹೇಳಿ. ಟೈಪ್ ಆಫ್ ಲೆನ್ಸಸ್ ಆರ್? ಹಾಂ, ನೀವು ಬೇಡ, ನೀವು ಹೇಳಿಬೇಡಿ. ಲೆನ್ಸಾ? ಸೈಲೆನ್ಸ್, ವೈಲೆನ್ಸ್, ಆಂಬ್ಯುಲೆನ್ಸ್. ಅದನ್ನೆಲ್ಲ ಅವ್ರು ಕೇಳಿದ್ದು ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸು, ಸಿಲಿಂಡ್ರಿಕಲ್ ಲೆನ್ಸ್, ಅದ್ರ ಬಗ್ಗೆ ಕೇಳಿದ್ದು. ಆಯ್ತು ಬಿಡಿ, ನೀವು ಹೇಳ್ರಿ, ವಾಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್? ಸರ್, ನನ್ನ ಸ್ಟ್ರೆಂತು ಕಾನ್ಫಿಡೆನ್ಸು, ನನ್ನ ವೀಕ್ನೆಸ್ಸು ಓವರ್ ಕಾನ್ಫಿಡೆನ್ಸು. ಸರಿ, ಮನುಷ್ಯ ತುಂಬ ಮೊಬೈಲ್ ಯೂಸ್ ಮಾಡ್ತಾನೆ, ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಮನುಷ್ಯನಿಗೂ ಮೊಬೈಲ್ಗೂ ಏನು ವ್ಯತ್ಯಾಸ? ಸರ್, ಮನುಷ್ಯನಿಗೆ 2 ಕಾಲಿಲ್ಲ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಕಾಲ್ ಮಾಡೋಕ್ಕಾಗಲ್ಲ. ಸರಿ, ಕಾಲ್ ಮಾಡ್ತೀವಿ. ರಿಸಲ್ಟ್ ಹೇಳಕ್ಕೆ ನೀವೇನು ಹೊರಡಿ. ಸರಿ ಸರ್, ಥ್ಯಾಂಕ್ ಯು. ಪಂಕಜ ಅವರೇ, ನೆಕ್ಸ್ಟ್ ಯಾರೋ ಕರೀರಿ. ಹಾಂ ಸರ್. ಪದ್ಮನಾಭ್, ಬನ್ನಿ. ಓಂ ಶಿವಾಯ ನಮಃ, ಓಂ ವೀರಭದ್ರಾಯ ನಮಃ, ಓಂ ಮುರುಡೇಶ್ವರಾಯ ನಮಃ, ಓಂ ವಿಶ್ವನಾಥಾಯ ನಮಃ. ಏನಮ್ಮ ಇದು?
ಬೆಳಗ್ಗೆ ಪೂಜೆ ಮಾಡಿದ್ ಸಾಲ್ದು ಅಂತ ಈಗಲೂ ಜೋರಾಗಿ ಮಂತ್ರ ಹೇಳ್ಕೊಂಡ್ ಪೂಜೆ ಮಾಡ್ತಿದ್ಯಾ? ಸ್ಕಂದ, ನಿನ್ನ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅದಕ್ಕೆ ದೇವರಿಗೆ ಸ್ಮೂತ್ ಆಗಿ ಮಂತ್ರ ಹೇಳಿದ್ರೆ ರೀಚ್ ಆಗಲ್ಲ ಅಂತ ಈ ತರ ರಫ್ ಆಗಿ ಹೇಳ್ತಾ ಇದ್ದಾಳೆ ಅಲ್ವಾ ಗಿರಿ? ಸುಮ್ಮನಿರ್ರಿ ಅಪ್ಪ ಕಾಶಿ ವಿಶ್ವನಾಥ. ನಾವಂತೂ ಕಾಪಿ ಮಾಡಿಲ್ಲ. ನಮ್ಮ ಯಜಮಾನ್ರು ಅವ್ರ ಕೈಲಾದಷ್ಟು ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದಾರೆ, ವಿದ್ಯೆನ ಹಂಚಿದ್ದಾರೆ. ಆ ಪುಣ್ಯಕ್ಕಾದ್ರೂ ನಾವಿಬ್ರು ಒಳ್ಳೆ ಮಾರ್ಕ್ಸ್ ತೆಗೆಯೋ ಹಾಗೆ ಮಾಡಪ್ಪ ತಂದೆ. ಸ್ಕಂದಂಗೆ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೀಟ್ ಸಿಕ್ಬಿಟ್ರೆ ಅಷ್ಟೇ ಸಾಕಪ್ಪ. ಮತ್ತೆ ಇಂಡಿಯನ್ ಇದ್ದಂಗಿದೆಯಲ್ಲಪ್ಪ. ಗಿರಿ, ಯು ಆ್ಯಂಡ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್. ಅವನು ಕೊರಿಯನ್ ಅಂತ ಹೇಳಿಲ್ಲ, ಕೊರಿಯರ್ ಅಂತ ಹೇಳಿದ್ದು. ಅಯ್ಯೋ, ಪೂಜೆ ಗುಂಗಲ್ಲಿ ಗೊತ್ತಾಗ್ಲಿಲ್ಲ ರೀ. ಯಾರ ಹೆಸರಿಗೆ ಬಂದಿದ್ಯಪ್ಪ? ಮಿಸ್ಟರ್ ಅಂಡ್ ಮಿಸ್ಸಸ್ ಶಿವಪ್ರಸಾದ್. ಮಿಸ್ಟರ್ ಮಿಸ್ಸಸ್ ಇಬ್ಬರ ಹೆಸರಿಗೂ ಬಂದಿದ್ಯಾ? ಹೌದು ಸರ್. ರೀ, ಸ್ಕೂಲಿಂದಾನೇ ಬಂದಿರಬೇಕು ನೋಡ್ರಿ. ಕೊಡಪ್ಪ. ಹೌದು ಗಿರಿ, ಸ್ಕೂಲಿಂದಾನೇ ಬಂದಿರೋದು. ಸರ್ ಸೈನ್ ಮಾಡಿ ಸರ್. ನೋ, ಇದರಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ಓದಿದ ಮೇಲೆ ನಾನು ಸೈನ್ ಮಾಡೋದು. ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸರ್, ನಿಮ್ಮ ಆಸ್ತಿ ಬರ್ಸ್ಕೊಳ್ಬೇಕಾಗ್ತಿರೋ ಸೈನ್ ಅಲ್ಲ ಸರ್. ಕೊರಿಯರ್ ರಿಸೀವ್ ಆಗಿದೆ ಅನ್ನೋದಕ್ಕೆ ಒಂದು ಸೈನ್ ಅಷ್ಟೇ ಸರ್. ಇದನ್ನು ಸೈನ್ ಮಾಡಿ. ನನಗೊತ್ತು. ಸುಮ್ಮನೆ ಕಾಮಿಡಿ ಮಾಡಿದೆ. ತಗೊಳಪ್ಪ. ಥ್ಯಾಂಕ್ ಯು. ಬೇಗ ಓಪನ್ ಮಾಡಿ ನೋಡ್ರಿ. ರೀ, ನಾವಿಬ್ರು ಪಾಸ್ ಆಗ್ಬಿಟ್ಟಿದ್ದೀವಿ. ಸ್ಕಂದ, ನಾನು ನಿಮ್ಮಮ್ಮ ಪಾಸ್ ಆಗ್ಬಿಟ್ಟಿದ್ದೀವಿ ಎಕ್ಸಾಮಲ್ಲಿ. ನಿನಗೆ ಸೀಟ್ 100% ಗ್ಯಾರಂಟಿ. ಇಷ್ಟು ದಿನ ನಾನು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಯಾಕ್ರಿ, ಏನಾಯ್ತು? ಪಾಸ್ ಆಗಿದ್ದು ಓಕೆ, ಫೀಸು 3 ಲಕ್ಷ. 3 ಲಕ್ಷ ಅಷ್ಟೇ? ಏಯ್, ಮುಚ್ಚೋ ಬಾಯಿ. ಅಷ್ಟೇ ಅಂತೆ, ಅಷ್ಟೇ. ಇವ್ರು ವರ್ಷ ಪೂರ್ತಿ ದುಡಿಯೋದ್ನೆಲ್ಲ ನಿನ್ ಸ್ಕೂಲ್ ಫೀಸ್ಗೆ ಹಾಕಿದ್ರೆ ಜೀವನ ಮಾಡೋದು ಹೇಗೆ? ಏನಪ್ಪ ದೇವ್ರೆ, ಈ ಕೈಲಿ ಕೊಟ್ಟಿದ್ದನ್ನ ಕೈ ಕಿತ್ಕೊಂಡ್ಬಿಟ್ಟಿಯಲ್ಲ. ಅಪ್ಪ, ಹಾಗಾದ್ರೆ ನೀನ್ ನನ್ನ ಈ ಸ್ಕೂಲಿಗೆ ಸೇರ್ಸಲ್ವಾ? ಗೊತ್ತಾಯ್ತು ಬಿಡಿ. ಸಂದ ಮನೆ ನಮ್ಮ ಮಗನ ಆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ರೀ. ಬಿಡಿ, ನಮ್ಮ ಹಣೆ ಬರನ ಸರಿ ಇಲ್ಲ ಅನ್ಸುತ್ತೆ. ಗಿರಿ, ಸಮಾಧಾನ ಮಾಡು. ನಾಳೆ ಬೆಳಗ್ಗೆನೆ ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡೋಣ. ದೇವರೇನೋ ಒಂದು ದಾರಿ ತೋರಿಸ್ತಾನೆ. ರೀ, ಅದೇನು ಹೇಳಬೇಕು ಅಂತಿದ್ರೋ ಬೇಗ ಹೇಳ್ಬಿಟ್ಟು ಹೋಗಿ. ನನಗೆ ಬೇರೆ ಕಡೆ ಮೀಟಿಂಗ್ ಇದೆ. ಸರ್ ಅದು ಸ್ಕೂಲ್ ಫೀಸು 3 ಲಕ್ಷ ರೂಪಾಯಿ ಇತ್ತಲ್ಲ. ಒಟ್ಟಿಗೆ ಕಟ್ಟಬೇಕು ಅಂತೇನಿಲ್ಲ, 3 ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. 6 ತಿಂಗಳೊಳಗಡೆ 1 ಲಕ್ಷ ಕಟ್ಟಿದ್ರೆ ಆಯಿತು ಅಷ್ಟೇ. ಸರ್, 6 ತಿಂಗಳಲ್ಲಿ 3 ಇನ್ಸ್ಟಾಲ್ಮೆಂಟು ಅಂದರೆ 2 ತಿಂಗಳಿಗೆ 1 ಲಕ್ಷ, ತಿಂಗಳಿಗೆ 50. ಸರ್, ನಮ್ಮ ಯಜಮಾನ್ರಿಗೆ ತಿಂಗಳಿಗೆ ಬರೋ ಸಂಬಳನೇ 31,000. ಹಾಗಂತ ಉಳಿದಿದ್ದನ್ನ ನನ್ನ ಪಾಕೆಟಿಂದ ಕೊಡ್ಲಾ? ಚಚೆ, ಹಾಗಲ್ಲ ಸರ್. ಅದು ನೀವು ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಫೀಸ್ ಕಡಿಮೆ ಮಾಡ್ತೀರೇನೋ ಅಂತ ಕೇಳಕ್ಕೆ ಬಂದ್ವಿ. ಕರುಣೆನಾ? ರೀ, ಟೆಂಪಲ್ಸ್ ಹೊರಗಡೆ ಕೂತಿರ್ತಾರಲ್ಲ ಬೆಗ್ಗರ್ಸು, ಅವ್ರಿಗೆ ತೋರಿಸೋದು ಕರುಣೆ. ಇದನ್ನೇನು ಮಾರ್ಕೆಟು ಅಂತ ಅನ್ಕೊಂಡ್ರಾ? ಇಟ್ಸ್ ಎ ರೆಪ್ಯೂಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಗೊತ್ತು ಸರ್, ನೀವು ಹೇಳ್ತಿರೋದು 100% ಕರೆಕ್ಟು. ಆದರೆ ಏನು ಮಾಡೋ ಸರ್, ಬರೋ ಸಂಬಳ ಇಲ್ಲ, ಕೈ ಸಾಲ, ರೇಷನ್ನು, EMI ಅಂತ ಅದಕ್ಕೆ ಹೊರಟೋಗುತ್ತೆ. ಈಗ ಇವನ್ನ ಸ್ಕೂಲಿಗೆ ಸೇರ್ಸೋಕ್ಕೂ ನಾನು ಸಾಲ ಮಾಡಿನೇ ಸೇರಿಸ್ಬೇಕು. ಸಾಲ ಮಾಡೋಕ್ಕೆ ನನಗೇನು ಹೆದರಿಕೆ ಇಲ್ಲ ಸರ್. ಆದರೆ ಒಂದು 50,000 ಅಟ್ಲೀಸ್ಟ್ ಕಡಿಮೆ ಮಾಡ್ತೀರೇನೋ ಅಂತ. ಹೇಳ್ರಿ ಮೇಲೆ, ಹೇಳ್ರಿ ಮೇಲೆ. ನಿಮ್ಮನ್ನು ಒಳಗೆ ಬಿಟ್ಟಿದ್ದೆ ತಪ್ಪಾಯ್ತು. ಸರ್, ನಮ್ಮ ಮಕ್ಕಳು
ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬೇಕು ಅಂತ ಆಸೆ ಪಡ್ತೀವಿ. ತಪ್ಪಾ ಸರ್? ತಪ್ಪೇ ರೀ. ನಿಮ್ಮಂಥ ಮಿಡ್ಲ್ ಕ್ಲಾಸ್ನವರು ನಮ್ಮ ಸ್ಕೂಲಲ್ಲಿ ಓದೋ ಸ್ಟೂಡೆಂಟ್ ಸಕ್ಸಸ್ ನೋಡಿ ಹೊಟ್ಟೆ ಉರ್ಕೋತೀರಾ? ನೋಡಿ, ಇಡೀ ಜೀವಮಾನ ನೀವು ಸಂಪಾದನೆ ಮಾಡೋದು ಒಂದೇ, ನಿಮ್ಮ ಮಗನಿಗೆ ನಮ್ಮ ಸ್ಕೂಲಲ್ಲಿ 10th ಫೀಸ್ ಕಟ್ತಿರಲ್ಲ ಅದು ಒಂದೇ. ನಿಮ್ಮಂಥವ್ರಿಗೆ ಅಂತಾನೆ ಗೌರ್ಮೆಂಟ್ ಸ್ಕೂಲ್ ಇದೆಯಲ್ರಿ, ಅಲ್ಲಿ ಬುಕ್ಸ್ ಫ್ರೀ, ಯೂನಿಫಾರ್ಮ್ ಫ್ರೀ, ಊಟ ಫ್ರೀ ಎಲ್ಲ ಸಿಗುತ್ತಲ್ಲ. ಆದರೂ ಬಂದು ಇಲ್ಲಿ ಗೋಗರಿತಿದ್ದೀರಾ ಅಂದರೆ ನಿಮಗೆಲ್ಲ ನಿಮ್ಮ ಮಕ್ಕಳನ್ನ ಇಂಥ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ದುರಾಸೆ ಅಷ್ಟೇ. ಸರ್ ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್. 3 ಲಕ್ಷ ಅಡ್ಜಸ್ಟ್ ಆಗಿದ್ರೆ ನಾನು ನಿಮ್ಮನ್ನು ಇಷ್ಟೆಲ್ಲ ರಿಕ್ವೆಸ್ಟೇ ಮಾಡ್ಕೋತಾ ಇರಲಿಲ್ಲ. ಆದರೆ ಸಾಲ ಸಿಕ್ಕಿದೆ 2.5 ಲಕ್ಷ ಸರ್ ಪ್ಲೀಸ್ ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ನನ್ನ ಮಗನಿಗೆ ಒಂದು ಸೀಟ್ ಕೊಡಿ ಸರ್. ಗಿರಿ, ನಿಂಗೆ ಅದೆಲ್ಲ ಗೊತ್ತಲ್ಲ, ನೀನು ಸುಮ್ಮನೆ ಸರ್. ಪ್ಲೀಸ್ ಸರ್, ನನ್ನ ಮಗನಿಗೆ ಸೀಟ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ಅವನು ಇವಾಗ ಓದ್ತಾ ಇರೋ ಸ್ಕೂಲಲ್ಲಿ ಸರಿಯಾಗಿ ಓದ್ತಾ ಇಲ್ಲ. ನಿಮ್ಮ ಸ್ಕೂಲಿಗೆ ಸೇರಿಸಿದ್ರೆ ಒಂದು 4 ಮಾರ್ಕ್ಸ್ ಚೆನ್ನಾಗಿ ತೆಗಿತಾನೋ ಏನೋ ಅಂತ. ಅವ್ನು ರ್ಯಾಂಕ್ ಬರೋದು ಬೇಡ ಸರ್, ಪಾಸ್ ಆದರೆ ಸಾಕು. ಅವರ ಅಪ್ಪನಾಗಿ ಅವನಿಗೆ ವಿದ್ಯೆ ಕೊಡಿಸೋದು ನನ್ನ ಕರ್ತವ್ಯ ಸರ್. ನಾನು ಕೇಳ್ತಾ ಇರೋ ಕನ್ಸೆಷನ್ 50,000 ನೀವೇನು ಫ್ರೀಯಾಗಿ ಬಿಡಬೇಡಿ ಸರ್. ಬೇಕಾದರೆ ಪ್ರತಿ ಸಂಡೇ ನಿಮ್ಮ ಮನೆಗೆ ಬರ್ತೀನಿ, ನೀವು ಹೇಳೋ ಎಲ್ಲ ಕೆಲಸನೂ ಮಾಡ್ತೀನಿ. ಈ ಕರೆಂಟ್ ಬಿಲ್ ಕಟ್ಟೋದು, ವಾಟರ್ ಬಿಲ್ ಕಟ್ಟೋದು, ನಿಮ್ಮ ಮಕ್ಕಳನ್ನ ಮಾಲು ಗಿಲು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಬರೋದು ಎಲ್ಲ ಕೆಲಸ ಮಾಡ್ತೀನಿ ಸರ್. ಆದರೆ ಇವನಿಗೆ ಸೀಟ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ಇವನ ಭವಿಷ್ಯ ನಿಮ್ಮ ಕೈಲಿದೆ ಸರ್, ಪ್ಲೀಸ್ ಸರ್. ಸರ್ ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೋತೀನಿ ಸರ್. ನೀನ್ ಯಾಕಪ್ಪ ಇವ್ರ ಕಾಲಕ್ಕೆ ಬೀಳ್ತಿದ್ಯಾ? ಕಾಲಕ್ಕೆ ಬೀಳೋದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋಕೆ, ತಪ್ಪು ಮಾಡಿದಾಗ ಸಾರಿ ಕೇಳಕ್ಕೆ ಅಂತ ತಾತ ಹೇಳ್ಕೊಟ್ಟಿದ್ದಾರೆ. ಇವ್ರೇನ್ ದೊಡ್ಡ ಮನುಷ್ಯರ ತರ ಕಾಣಿಸ್ತಿಲ್ಲ. ನೀನೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಇವ್ರ ಕಾಲಕ್ಕೆ ಬೀಳ್ತಿದ್ಯಾ? ಏಯ್ ಮುಚ್ಚಬಾಯ್, ಇವೆಲ್ಲ ಗೊತ್ತಾಗೋದಿಲ್ಲ. ಕ್ಷಮಿಸಿ ಸರ್, ಚಿಕ್ಕ ಹುಡುಗ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ, ನೀವೇನು ಅನ್ಕೋಬೇಡಿ. ಅಪ್ಪ, ನೀನು ನನ್ನಪ್ಪ, ನಮ್ಮಪ್ಪ ಯಾರ ಕಾಲ್ಗೂ ಬೀಳ್ಬಾರ್ದು. ಈಗೇನು ಓದ್ಬೇಕು ತಾನೆ? ಓದ್ತೀನಿ. ಈಗಿರೋ ಸ್ಕೂಲಲ್ಲೇ ಓದ್ ತೋರಿಸ್ತೀನಿ. ಆಟ ಆಡಕ್ ಹೋಗಲ್ಲ, ಟಿವಿ ನೋಡಲ್ಲ, ಮೊಬೈಲ್ ಮುಟ್ಟೋದೇ ಇಲ್ಲ. ಗೊತ್ತಾಗಿಲ್ಲ ಅಂದ್ರೆ ಅಕ್ಕನ ಹತ್ರ ಹೇಳಿಸ್ಕೊತೀನಿ. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಇವ್ರ ಕಾಲಕ್ಕೆ ಬೀಳ್ಬೇಡ ಅಪ್ಪ. ಹೇಯ್, ಏನೋ ಇಷ್ಟೊಂದು ಮಾತಾಡ್ತಿದ್ಯಾ? ಗೆಟ್ ಔಟ್ ಸರ್, ಹೋಗ್ರಿ ಆಚೆ. ಹಲೋ, ಎಕ್ಸ್ಕ್ಯೂಸ್ ಮೀ. We know how to go out. You don't need to tell us. My dad is my hero. He should not kneel down in front of anybody. Will work hard and study well. My dad is a good man. My mother is a good lady. I am a good boy. Good boy. Papa. ಅಪ್ಪ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅವನ ಕಾಲಕ್ಕೆ ಬಿದ್ದು. ಸ್ಕಂದ, ದೊಡ್ಡವ್ರನ್ನ ಹಾಗೆಲ್ಲ ಏಕವಚನದಲ್ಲಿ ಮಾತಾಡಿಸ್ಬಾರ್ದಪ್ಪ. ಸಾರಿ. ಅವ್ರಿಗೆ ಯಾಕೆ ಕಾಲಕ್ಕೆ ಬೀಳಕ್ ಹೋದೆ? ಏಯ್, ಬಿದ್ದಿದ್ದು ಎದ್ದಿದ್ದು ಇರಲಿ, ನೀನೇನೋ ಇದು? ಹೌದು, ನಾನೇ. ಒಳಗೆ ಏನೇನೋ ಮಾತಾಡ್ಬಿಟ್ಟಲ್ಲೋ. ಇಷ್ಟೆಲ್ಲ ಟ್ಯಾಲೆಂಟ್ ಎಲ್ಲಿ ಇಟ್ಕೊಂಡಿದ್ದೋ? ಮತ್ತೆ ಅವ್ರು ನಿಂಗೆ ಅಮ್ಮಂಗೆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ನಂಗೆ ಕೋಪ ಬರಲ್ವಾ? ಕೋಪ ಬಂದ್ರೆ ಇಂಗ್ಲಿಷ್ ಬರುತ್ತೇನೋ? ಅಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ದ್ಯಲ್ಲೋ. ನಮ್ಮ ಎದುರುಗಡೆ ಯಾವತ್ತೂ ಯಾಕೆ ಮಾತಾಡಿಲ್ಲ? ಅಮ್ಮ, ಇಂಗ್ಲಿಷ್ಗೆ 2 ಕೊಂಬ ಇದೆ. ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಅದನ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಮಾಡಬೇಕು. ಶೋ ಆಫ್ ಆಗಿ ಇಂಗ್ಲಿಷ್ ಮಾತಾಡೋರೆಲ್ಲ ಏನ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ. ಇವ್ ನಿಜವಾಗ್ಲೂ ನಮ್ಮ ಮಗನ ಅಥವಾ ಆಸ್ಪತ್ರೆಯಲ್ಲಿ ನರ್ಸು ಬೇರೆ ಯಾವ್ದಾರು ಮಗು ಕೊಟ್ಬಿಟ್ಲಾ? ನಮ್ಮ ಮಗುನೇ ರೀ. ಮತ್ತೆ ಮಲೆಯ ಮಾರುತ ಥರ ಇದ್ದವನು ಇದಕ್ಕಿದ್ದಂಗೆ ಚಂಡಮಾರುತ ಆಗ್ಬಿಟ್ನಲ್ಲೇ. ಇವನನ್ನ 0 ಸರ್ದಾರ ಅನ್ಕೊಂಡಿದ್ದೆ, ಸೋಲಪ್ಪದ ಸರ್ದಾರ ಆಗ್ಬಿಟ್ನಲ್ಲೇ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಸ್ಕಂದ, ಇಷ್ಟೆಲ್ಲ ಬುದ್ಧಿ ಇರೋನು ಟೆಸ್ಟಲ್ಲಿ ಯಾಕೋ ಬರೀ 0ನೇ ತೆಗಿತಾ ಇದ್ದೆ? ಅದು ಆಟ ಆಡೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತು,
ಅವಾಗ ಓದ್ತಿರ್ಲಿಲ್ಲ, ಈಗ ಇಂಟ್ರೆಸ್ಟ್ ಕೊಟ್ಟು ಓದ್ತೀನಿ. ವೆರಿ ಸಿಂಪಲ್. ಸ್ಕಂದ, ಭೇಷ್ ಕಣ, ಭೇಷ್. ನೋಡಿದ್ಯಾಗಿರಿ, ದೊಡ್ಡ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ವಿದ್ಯೆ ಸಿಗುತ್ತೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಅದು ಸುಳ್ಳು ಅಂತ ಇವತ್ತು ಗೊತ್ತಾಯ್ತು. ಎಷ್ಟೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಅವ್ರ ಜೀವನನ ಕಟ್ಕೊಂಡಿಲ್ವಾ, ಎಂತೆಂಥ ಸಾಧನೆಗಳು ಮಾಡಿಲ್ವಾ. ನಾವೇ ದೊಡ್ಡ ಸ್ಕೂಲು ಈಸ್ ಈಕ್ವಲ್ ಟು ದೊಡ್ಡ ಸಾಧನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರೋದು. ಹೌದು ರೀ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಯಾವುದೋ ಹುಡುಗ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ದ, 100ಕ್ಕೆ 100 ತೆಗ್ದ ಅಂತ ನನ್ನ ಮಗನು ಅವನು ಹಾಗೆ ಆಗಲಿ ಅಂತ ಆಸೆ ಪಟ್ಟು ನಿಮ್ಮನ್ನಿಲ್ಲಿ ಕರ್ಕೊಂಡ್ಬಂದೆ. ನನ್ನಿಂದಾಗಿ ಯಾರದ್ದೋ ಕಾಲಿಗೆಲ್ಲ ಬೀಳೋ ಹಾಗಾಗೋಯ್ತು. ಕ್ಷಮಿಸ್ಬಿಡ್ರಿ. ಗಿರಿ, ಏನು ನೀನು ಕ್ಷಮಿಸು ಗಿಮ್ಸು ಅಂತೆಲ್ಲ ಕೇಳ್ಕೊಂಡು, ಇದ್ರಲ್ಲಿ ನಿಂದೇನು ತಪ್ಪಿದೆ? ನಿನ್ನ ಮಗನ ಭವಿಷ್ಯಕ್ಕೋಸ್ಕರ ನೀನು ಇಷ್ಟೆಲ್ಲ ಮಾಡಿದೆ. ಸ್ಕೂಲಿರೋದು ಅಜ್ಞಾನನ ಹೊಡೆಯೋಕ್ಕೆ ಹೊರತು ಕೊಳ್ಳೆ ಹೊಡೆಯೋಕ್ಕಲ್ಲ ಅನ್ನೋ ಸತ್ಯ ಇವ್ರಿಗೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನೋ. ಜಗತ್ತಲ್ಲಿ ವಿದ್ಯಾವಂತರು ಸಿಗ್ತಾರೆ, ಆದರೆ ಬುದ್ಧಿವಂತರು ಕಷ್ಟ. ನನ್ನ ಮಗ ಬುದ್ಧಿವಂತ ಅಂತ ಪ್ರೂವ್ ಮಾಡ್ಬಿಟ್ಟ.